ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 7/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೊದಲ ಮಕ್ಕಳೇ, ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಸ್ಥಿರವಾಗಿರಲಿ. ಇದು ಸಹ ಅಹೋ ಸೌಭಾಗ್ಯವಾಗಿದೆ. ಯಾಕೆ ಬಾಬಾ ಅಹೋ ಸೌಭಾಗ್ಯ ಅಂದರು? ಸ್ಥಿರವಾದ ನೆನಪಿದ್ರೆ ಏನು ಪದವಿ? ಮಹಾರಾಜ ಮಹಾರಾಣಿ ಪದವಿ, ಹೌದಾ? ಮತ್ತು ಆಮೇಲೆ ಬಾಬನ ಪ್ರೀತಿಯ ಅನುಭವ, ಬಾಬಾ ಸದಾ ಜೊತೆ ಇರ್ತಾರೆ, ಹೌದಾ? ಸಹಯೋಗ, ಮತ್ತು ಅದನ್ನೆಲ್ಲ ಪಡೆಯೋದು ಮತ್ತು ಅಹೋ ಸೌಭಾಗ್ಯ ಅಲ್ಲ. ಮತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ? ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವೀಸಿನ ಉತ್ಸವವಿರುವುದೋ ಅವರ ಚಿಹ್ನೆಗಳೇನು? ಪ್ರಶ್ನೆ: ಯಾವ ಮಕ್ಕಳಿಗೆ ಸರ್ವೀಸಿನ ಉತ್ಸಾಹವಿರುವುದೋ ಅವರ ಚಿಹ್ನೆಗಳೇನು? ಉತ್ತರ: ಅವರ ಬಾಯಿಂದ ಜ್ಞಾನವನ್ನು ತಿಳಿಸದೇ ಇರಲು ಸಾಧ್ಯವಿಲ್ಲ. ಅವರು ಆತ್ಮಿಕ ಸೇವೆಯಲ್ಲಿ ತಮ್ಮ ಮೂಳೆಗಳನ್ನು ಸ್ವಹ ಮಾಡುತ್ತಾರೆ. ಅವರಿಗೆ ಆತ್ಮಿಕ ಜ್ಞಾನವನ್ನು ತಿಳಿಸುವುದರಲ್ಲಿ ಬಹಳ ಖುಷಿ ಇರುತ್ತದೆ. ಖುಷಿಯಲ್ಲಿಯೇ ನರ್ತಿಸುತ್ತಿರುತ್ತಾರೆ. ಅವರು ತಮಗಿಂತಲೂ ಹಿರಿಯರಿಗೆ ಬಹಳ ಗೌರವ ಕೊಡುತ್ತಾರೆ, ಅವರಿಂದ ಕಲಿಯುತ್ತಿರುತ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಖುಷಿಯಲ್ಲಿಯೇ ನರ್ತಿಸುತ್ತಿರುತ್ತಾರೆ ಅಂದರು ಸರ್ವಿಸ್ ಮಾಡೋರು. ಅಂದ್ರೇನು? ಸರ್ವಿಸ್ ಮಾಡಿದಂಗೆಲ್ಲ ಒಂದು ಶಕ್ತಿ ಬರ್ತಾ ಇರ್ತತೆ, ಒಂದು ಶಕ್ತಿ. ಆಮೇಲೆ ಬಾಬನ ಪ್ರೀತಿ, ಆ ಮಕ್ಕಳು ಬಾಬಾ ಅಲ್ಲಿಂದ ಬಾಬಾ ನೋಡಿ ಖುಷಿ ಪಡ್ತಿರ್ತಾರೆ. ಬಾಬನ ಆಶೀರ್ವಾದ, ಮತ್ತು ಯಾವ ಆತ್ಮಗಳಿಗೆ ಕಲ್ಯಾಣ ಆಗಿರ್ತತೋ ಆ ಆತ್ಮಗಳದ್ದು ಆಶೀರ್ವಾದ, ಇವೆಲ್ಲ ಇದ್ದಾಗ ಬಾಬಾ ಶಕ್ತಿ ತುಂಬ್ತಾ ಇರ್ತಾರೆ. ಇವೆಲ್ಲ ಇದ್ದಾಗ ಆ ಖುಷಿಯಲ್ಲಿ ನರ್ತನ ಮಾಡ್ತಾ ಇರ್ತತೆ ಆತ್ಮ, ಸೇವೆ ಮಾಡೋ ಆತ್ಮ. ಆಮೇಲೆ ಮತ್ತೇನು ಹೇಳಿದರು ಬಾಬಾ? ತಮಗಿಂತಲೂ ಹಿರಿಯರಿಗೆ ಗೌರವ ಕೊಡ್ತಾರೆ ಅಂತ. ಯಾವಾಗಲೂ ಸೇವೆ ಮಾಡೋರು ಹೆಂಗಿರ್ತಾರೆ ಅಂದರೆ, ಎಲ್ಲಿ ಯಾವ ಪಾಯಿಂಟ್ ಸಿಗುತ್ತೋ ಅದನ್ನು ಕ್ಯಾಚ್ ಮಾಡ್ತಿರ್ತಾರೆ. ಅದಕ್ಕೆ ಇನ್ನೊಬ್ಬರಿಂದ ನಮಗೇನಾದರೂ ನಾವು ಇನ್ನೊಬ್ಬರಿಂದ ಪಡಿಬೇಕಂದ್ರೆ ಅವರ ಬಗ್ಗೆ ಗೌರವ, ಒಂದು ಭಾವನೆ ಇದ್ದಾಗ ಮಾತ್ರ ನಾವು ಅವರಿಂದ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಅವರೆಲ್ಲರಿಗೂ ಗೌರವ ಕೊಡ್ತಾ ಇರ್ತಾರೆ, ಮೂಳೆನ ಸ್ವಹ ಮಾಡ್ತಾರೆ ಅಂತ ಬಾಬಾ ಹೇಳಿದರು. ಗೀತೆ: ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ. ಅಂದರೆ ನಮ್ಮ ಸಂಸ್ಕಾರಗಳು ಬದಲಾಗಬಾರ್ದು ಬಾಬನ ಮಕ್ಕಳದು. ಓಂ ಶಾಂತಿ. ಮಕ್ಕಳು ಗೀತೆ 2 ಸಾಲನ್ನು ಕೇಳಿದಿರಿ. ಇದು ಪ್ರತಿಜ್ಞೆಯ ಗೀತೆಯಾಗಿದೆ. ಹೇಗೆ ಯಾರದೇ ನಿಶ್ಚಿತಾರ್ಥ ವಿವಾಹವಾದಾಗ ನಾವು ಸ್ತ್ರೀ ಪುರುಷರೆಂದು ಒಬ್ಬರು ಇನ್ನೊಬ್ಬರನ್ನು ಬಿಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುತ್ತಾರೆ. ಯಾರಿಗಾದರೂ ಪರಸ್ಪರ ಆಗಲಿಲ್ಲವೆಂದರೆ ಬಿಟ್ಟು ಬಿಡಲೂಬಹುದು. ಇಲ್ಲಿ ನೀವು ಮಕ್ಕಳು ಯಾರ ಜೊತೆ ಪ್ರತಿಜ್ಞೆ ಮಾಡುತ್ತೀರಿ? ಈಶ್ವರನ ಜೊತೆ. ಅವರ ಜೊತೆ ನೀವು ಮಕ್ಕಳ ಅಥವಾ ಪ್ರಿಯತಮೆಯರ ನಿಶ್ಚಿತಾರ್ಥವಾಗಿದೆ. ಯಾರು ಇಂಥ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ಬಿಟ್ಟು ಬಿಡುತ್ತಾರೆ. ಇಲ್ಲಿ ನೀವು ಮಕ್ಕಳು ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ, ಈಗ ಬೇಹದ್ದಿನ ಬಾಪ್ದಾದರವರು ಬಂದರೆಂದರೆ ಬಂದರು. ಈ ಸ್ಥಿತಿಯು ನೀವು ಇಲ್ಲಿದ್ದಾಗ ಇರುತ್ತದೆ. ಹೊರಗಿನ ಸೇವಾ ಕೇಂದ್ರಗಳಲ್ಲಂತೂ ಈ ರೀತಿ ಇರುವುದಿಲ್ಲ. ಇಲ್ಲಿ ನೀವು ಬಾಪ್ದಾದ ಬಂದರೆಂದರೆ ಬಂದು ಬಿಟ್ಟರೆಂದು ತಿಳಿದುಕೊಳ್ಳುತ್ತೀರಿ. ಹೊರಗಿನ ಸೇವಾ ಕೇಂದ್ರಗಳಲ್ಲಿ ತಂದೆಯು ನುಡಿಸಿರುವ ಮುರಳಿಯು ಬಂದು ಬಿಟ್ಟಿತೆಂದು ತಿಳಿಯುತ್ತಾರೆ. ಅಂದರೆ ಇದು ಬ್ರಹ್ಮ ತಂದೆ ಇದ್ದವನು ನುಡಿಸಿದ ಮುರಳಿ ಅಲ್ಲ. ಇವಾಗ ಬ್ರಹ್ಮ ತಂದೆ ಹೇಳುವಾಗ ಬಾಬಾನೇ ಪ್ರವೇಶ ಮಾಡಿ ಹೇಳ್ತಾ ಇದ್ದಾರೆ ಈಗ ಅನ್ನೋ ಭಾವನೆ ಇರ್ತತೆ. ಬಟ್ ಸೇವಾ ಕೇಂದ್ರದಾಗ ಕೇಳುವಾಗ ಬಾಬರ್ ನುಡಿಸಿದ್ದು ಬಂದೈತೆ ಅನ್ನೋ ಭಾವನೆ ಇರ್ತತೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿಯ ಮತ್ತು ಅಲ್ಲಿಯದರಲ್ಲಿ ಬಹಳ ಅಂತರವಿರುತ್ತದೆ, ಏಕೆಂದರೆ ಇಲ್ಲಿ ಬೇಹದ್ದಿನ ಬಾಪ್ದಾದರವರ ಸಮ್ಮುಖದಲ್ಲಿ ನೀವು ಕುಳಿತಿದ್ದೀರಿ. ಅಂದರೆ ಇವಾಗ ನಾವಂತೂ ಸಾಕಾರ ಬ್ರಹ್ಮ ತಂದೆ ನೋಡಿಲ್ಲ, ಆದರೆ ಅವ್ಯಕ್ತ ಬಾಪ್ದಾದ ಮೇಲಿಂದಾಗ ಬ್ರಹ್ಮದು ಗುಲ್ಜಾರ್ ದಾದಿ ಮುಂದೆ ಕುಂತಾಗ ನೋಡ್ರಿ ಬಾಬಾನೇ ನುಡಿಸ್ತಾನನ್ನೋ ಅನುಭವ ಆಗ್ತಿತ್ತಲ್ಲ. ಅಲ್ಲಿಗೂ ಸೆಂಟ್ರನ್ನ ಕೇಳೋದಕ್ಕೂ ಡಿಫ್ರೆಂಟ್ ಅಲ್ಲ, ಅದನ್ನೇ ಹೇಳ್ತಾರೆ ಬಾಬಾ. ಅಲ್ಲಂತೂ ನೀವು ಸಮ್ಮುಖದಲ್ಲಿರುವುದಿಲ್ಲ. ಸೇವಾ ಕೇಂದ್ರದಲ್ಲಿ ಸಮ್ಮುಖದಲ್ಲಿ ಹೋಗಿ ಮುರಳಿ ಕೇಳಬೇಕೆಂದು ಬಯಸುತ್ತೀರಿ. ಇಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಬಂದಿತು, ಬಾಬಾ ಬಂದೇ ಬಿಟ್ಟರು. ಹೇಗೆ ಅನ್ಯ ಸತ್ಸಂಗಗಳಲ್ಲಿ ಇವರು ಇಂಥ ಸ್ವಾಮಿಯರು ಬಂದರು ಎಂದು ತಿಳಿದುಕೊಳ್ಳುತ್ತಾರೆ, ಆದರೆ ಈ ವಿಚಾರವು ಸಹ ಎಲ್ಲರಿಗೂ ಏಕರಸವಾಗಿರುವುದಿಲ್ಲ. ಕೆಲವರ ಬುದ್ಧಿಯಂತೂ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಕೆಲವರಿಗೆ ಪತಿಯ ನೆನಪು, ಕೆಲವರಿಗೆ ಸಂಬಂಧಿಗಳ ನೆನಪು ಬರುತ್ತದೆ. ಬುದ್ಧಿಯೋಗವು ಒಬ್ಬ ಗುರುವಿನ ಕಡೆಯೇ ನಿಲ್ಲುವುದಿಲ್ಲ. ಆ ಸ್ವಾಮಿಯ ನೆನಪಿನಲ್ಲಿ ಕುಳಿತುಕೊಳ್ಳುವವರು ಬಹಳ ವಿರಳ. ಇಲ್ಲಿಯೂ ಹಾಗೆ ಎಲ್ಲರೂ ಶಿವತಂದೆಯ ನೆನಪಿನಲ್ಲಿರುತ್ತಾರೆ ಎಂದಲ್ಲ.
ಬುದ್ಧಿಯು ಒಂದಲ್ಲ ಒಂದು ಕಡೆ ಓಡುತ್ತಿರುತ್ತದೆ. ಮಿತ್ರ ಸಂಬಂಧಿ ಮೊದಲಾದವರ ನೆನಪು ಬರುತ್ತದೆ. ಇಡೀ ಸಮಯ ಒಬ್ಬ ಶಿವತಂದೆಯ ನೆನಪಿನಲ್ಲಿದ್ದರೆ ಅಹೋ ಸೌಭಾಗ್ಯ. ಸ್ಥಿರವಾದ ನೆನಪಿನಲ್ಲಿರುವವರು ಕೆಲವರೇ ವಿರಳ. ಇಲ್ಲಿಯ ತಂದೆಯ ಸಮ್ಮುಖದಲ್ಲಿದ್ದಾಗ ಬಹಳ ಖುಷಿ ಇರಬೇಕು. ಅತೇಂದ್ರಿಯ ಸುಖವನ್ನು ಗೋಪಿವಲ್ಲಭನ ಗೋಪಗೋಪಿಕೆಯರಿಂದ ಕೇಳಿ. ಇದು ಇಲ್ಲಿಯ ಗಾಯನವಾಗಿದೆ. ನೀವಿಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಿ. ನಾವು ಈಶ್ವರನ ಮಡಿಲಿನಲ್ಲಿದ್ದೇವೆ, ನಂತರ ದೈವಿ ಮಡಿಲಿಗೆ ಹೋಗುತ್ತೇವೆ ಎಂಬುದು ನಿಮಗೆ ತಿಳಿದಿದೆ. ಭಲೆ ಕೆಲವರ ಬುದ್ಧಿಯಲ್ಲಿ ಈ ಚಿತ್ರದಲ್ಲಿ ಇದನ್ನು ಸರಿಪಡಿಸಬೇಕು, ಇದನ್ನೇ ಬರೆಯಬೇಕೆಂದು ಸರ್ವಿಸಿನ ವಿಚಾರಗಳು ನಡೆಯುತ್ತವೆ. ಆದರೆ ಯಾರು ಒಳ್ಳೆಯ ಮಕ್ಕಳಾಗಿರುವರೋ ಅವರು ಈಗಂತೂ ನಾವು ಕೇವಲ ತಂದೆಯಿಂದಲೇ ಕೇಳಬೇಕಾಗಿದೆ ಎಂದು ತಿಳಿಯುತ್ತಾರೆ. ಮತ್ಯಾವುದೇ ಸಂಕಲ್ಪ ಬರಲಿ ಅವಕಾಶ ಕೊಡುವುದಿಲ್ಲ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಬಾ ಇಲ್ಲಿ ಏನು ಹೇಳ್ಯಾರಂದ್ರೆ ಮುಗೀತು, ಇನ್ನೊಂದು ಸಂಕಲ್ಪ ಬರಬಾರ್ದು. ಆದರೆ ಕೆಲವು ಮಕ್ಕಳೇನು ಇದು ಹಿಂಗಿದ್ರೆ ಚೆನ್ನಾಗಿತ್ತು, ಅದು ಹಂಗಿದ್ರೆ ಚೆನ್ನಾಗಿತ್ತು ಅಂತ ಇನ್ನೊಂದು ಸಂಕಲ್ಪ ತೆಗಿತಿರ್ತಾರೆ. ಅದು ಆ ರೀತಿ ಇರಬಾರ್ದು. ಬಾಬಾ ಏನು ಹೇಳ್ಯಾರ, ಬಾಬಾ ಏನು ಚಿತ್ರ ಮಾಡ್ಸ್ಯಾರಂದ್ರೆ ಮುಗೀತು, ಅದ್ರ ಮೇಲೆ ಇನ್ನೊಂದು ಸಂಕಲ್ಪ ನಮಗೆ ಬರಬಾರ್ದು. ತಂದೆಯು ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಲು ಬಂದಿದ್ದಾರೆ. ಅಂದ ಮೇಲೆ ಆ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ನಂಬರ್ವಾರು ಧಾರಣೆ ಮಾಡುವವರಂತೂ ಇದ್ದೇ ಇರುತ್ತಾರೆ. ಕೆಲವರು ಕೇಳಿ ಚೆನ್ನಾಗಿ ಧಾರಣೆ ಮಾಡುತ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡುತ್ತಾರೆ. ಬುದ್ಧಿಯೋಗವು ಬೇರೆ ಕಡೆ ಓಡುತ್ತಿದ್ದರೆ ಅವರಿಗೆ ಧಾರಣೆಯಾಗುವುದಿಲ್ಲ, ಕಚ್ಚಾ ಆಗಿ ಬಿಡುತ್ತಾರೆ. ಒಂದೆರಡು ಬಾರಿ ಮುರಳಿಯನ್ನು ಕೇಳಿದಿರಿ, ಧಾರಣೆಯಾಗಲಿಲ್ಲವೆಂದರೆ ಅದೇ ಹವ್ಯಾಸವು ಪಕ್ಕಾ ಆಗುತ್ತಾ ಹೋಗುವುದು. ಮತ್ತೆ ಎಷ್ಟಾದರೂ ಮುರಳಿಯನ್ನು ಕೇಳುತ್ತಿರಲಿ, ಆದರೆ ಧಾರಣೆಯಾಗುವುದಿಲ್ಲ. ಬಾಬಾ ಏನು ಹೇಳಿದರು ನೋಡ್ರಿ, ಮೊದಲು ನಮ್ಗೆ ಏನು ಸಂಸ್ಕಾರ ಆಗ್ತತ್ತೋ ಅದು ಕೊನೆಯವರೆಗೂ ಬರ್ತತೆ. ಇವಾಗ ಫಸ್ಟಿಗೆ ನೋಡ್ರಿ, ನಾವು ಹೊಸ್ದಾಗಿ ಕ್ಲಾಸಿಗೆ ಹೋಗಿ ಶುರು ಮಾಡಿದಾಗ ಫಸ್ಟು ಒಂದೊಂದು ಸಲ ಹೋಗೋದು ಬೇಡ ಅನ್ನಿಸ್ತಿರ್ತತೆ. ಯಾಕೆ ಅಂದರೆ ಅದು ದಿನಾಲು ಆತ್ಮ ಅದು ತನ್ನಿಷ್ಟ ಬಂದಿದ್ದು ಮಾಡಿರ್ತತೆ. ಯಾರು ತಗೊಂಡು ಸುದ್ದಿ ಹೇಳ್ಬೇಕಂದ್ರೆ ಸುದ್ದಿ ಹೇಳಿರ್ತತೆ, ಟಿ ವಿ ನೋಡ್ಬೇಕಂದ್ರೆ ಟಿ ವಿ ನೋಡಿರ್ತತೆ, ಮಲ್ಕೋಬೇಕಂದ್ರೆ ಮಲಗಿರ್ತತೆ. ಇವಾಗ ಇದೇ ಟೈಮಿಗೆ ಸರಿಯಾಗಿ ಬಾ ಹೋಗೋಣಂದ್ರೆ ಅದು ಏನೋ ಒಂದು ನೆಪ ಹುಡುಕ್ತಿರ್ತತೆ. ಇವಾಗ ನೋಡ್ರಿ, ಹುಡುಗರನ್ನ ಹೊಸ್ದಾಗಿ ಶಾಲೆ ಸೇರಿಸಿರ್ತೀವಿ, ಆ ಶಾಲೆ ಹೋಗೋ ಟೈಮ್ ಸರಿಯಾಗಿ ಅಳಕ್ಕೆ ಶುರು ಮಾಡ್ತಾವೆ. ನಾನು ಹತ್ರ ಸುಮ್ಮನೆ ಆಗಿಬಿಡ್ತಾರಂತ, ಕಳಿಸಲ್ಲ ಅಂತ. ಬಟ್ ಅದು ಏನು ಹತ್ರೂ ನಾವು ಹಂಗೆ ಕರ್ಕೊಂಡು ಹೋಗಿವಂದ್ರೆ ಏನು ಮಾಡ್ತವೆ ಅವು, ನಾನು ಏನು ಮಾಡಿ ಹತ್ರ ಬಿಡಲ್ಲ ಬಿಡಂತ ಸುಮ್ಮನೆ ಆಗ್ಬಿಡ್ತಾವೆ. 1-2 ದಿವಸ ಹತ್ತು ನೋಡ್ತಾವೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾವೆ. ಅದರಂತೆ ಇಲ್ಲಿ ನಮ್ಮ ಮನಸ್ಸು ಕೂಡ ಚಂಚಲ ಅಲ್ಲ. ಫಸ್ಟು ಅದು ಏನೋ ಒಂದು ನೆಪ ಹುಡುಕ್ತಿರ್ತತೆ. ನಾವು ಈ ಥರನೇ ಏನಾದರೂ ಅದು ಹೇಳ್ದಂತೆ ಆದ್ರೆ ಹೋಗೋದು, ಆಗಲಿಲ್ಲ ಬಿಡೋದು, ಈ ಥರ ಮಾಡಿವಂದರೆ ಕೊನೆಯವರೆಗೆ ಅದೇ ಸಂಸ್ಕಾರ ಆಗಿಬಿಡ್ತತೆ. ಅದು ಏನು ನೆಪ ಹೇಳಿದ್ರು ಬಿಡ್ದಂಗೆ ಇಲ್ಲ, ನಾನು ಹೋಗಲೇಬೇಕಂತ ದೃಢ ನಿಶ್ಚಯದಿಂದ ನಾವು ಹೋಗಿ 1-3 ತಿಂಗಳು ಆ ಥರ ಹೋಗ್ಬಿಟ್ಟಿವಂದರೆ ಅದು ಆಮೇಲೆ ಯಾವ ನೆಪನೂ ತೆಗೆಯಲ್ಲ. ಆಮೇಲೆ ಇನ್ನೊಂದೇ ಅದು ಕ್ಲಾಸಿಗೆ ಹೋಗೋದಾಯಿತು. ಇನ್ನೂ ಒಂದೇನು ಅಂತಂದರೆ ಧಾರಣೆ. ಯಾವಾಗಲೂ ಯೋಗ ಸ್ಥಿತಿಯಲ್ಲಿ ಮುರಳಿ ಕೇಳಬೇಕು ನಾವು. ಯೋಗ ಸ್ಥಿತಿಯಲ್ಲಿ ಯೋಗ ಮಾಡಿದಾಗ ಶಾಂತ ಇರ್ತತೆ ಮನಸ್ಸು, ಬುದ್ಧಿ ಎಲ್ಲಿ ಅಲ್ದಾಡಲ್ಲ. ಬಾಬನ ಪಾಯಿಂಟ್ಸೇ ಕೇಳ್ತಾ ಇರ್ತೀವಿ. ಆಗ ಅಲ್ಲಿ ನಮಗೆ ಜ್ಞಾನ ಧಾರಣೆ ಆಗ್ತದೆ. ಇದು ಫಸ್ಟ್ ಸಂಸ್ಕಾರ ಆಗಬೇಕು ನಮಗೆ ಅಂತ ಹೇಳ್ತಾರೆ ಬಾಬಾ. ನೀವು ಅದು ಧಾರಣೆ ಆದಂಗಲ್ಲ, ನಮಗೆ ಖುಷಿ ಆಗ್ತತೆ, ಮುಂದುವರಿತಾ ಇರ್ತೀವಿ ಪುರುಷಾರ್ಥದಾಗ, ಅದೇ ಅಭ್ಯಾಸ ಆಗ್ತಾ ಹೋಗ್ಬಿಡ್ತತೆ. ಇಲ್ಲ ಅಂದರೆ ಅದು ಧಾರಣೆ ಆಗಲಿಲ್ಲ ಅಂದ್ರೆ ಕೊನೆಗೆ ಅದೇ ಅಭ್ಯಾಸ ಆಗಿಬಿಡ್ತತೆ. ಆದ್ರೆ ಏನೋ ಕೇಳೋದು ಬರೋದು, ಏನು ಪರಿವರ್ತನೆ ಇರಲ್ಲ. ಧಾರಣೆ ಆಗಲ್ಲ ಅಂದರೆ ಏನು ಪರಿವರ್ತನೆ ಇರಲ್ಲ, ಇನ್ನೊಬ್ಬರಿಗೂ ತಿಳಿಸಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಧಾರಣೆ ಇರುವುದೋ ಅವರಿಗೆ ಸರ್ವಿಸಿನ ಆಸಕ್ತಿ ಇರುವುದು. ಅವರು ಸರ್ವಿಸಿಗಾಗಿ ತಯಾರಾಗಿರುತ್ತಾರೆ, ಹೋಗಿ ದಾನ ಮಾಡಬೇಕೆಂದು ಆಲೋಚಿಸುತ್ತಾರೆ. ಏಕೆಂದರೆ ಈ ಜ್ಞಾನಧನವು ಒಬ್ಬ ತಂದೆ ವಿನಃ ಮತ್ಯಾರ ಬಳಿಯೂ ಇಲ್ಲ. ತಂದೆ ಇದನ್ನು ಸಹ ತಿಳಿದುಕೊಂಡಿದ್ದಾರೆ. ಎಲ್ಲರಿಗೂ ಧಾರಣೆಯಾಗಲು ಸಾಧ್ಯವಿಲ್ಲ. ಎಲ್ಲರೂ ಒಂದೇ ಸಮನಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಬುದ್ಧಿಯು ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ನೋಡ್ರಿ, ಎಲ್ಲರಿಗೂ ಒಂದೇ ಥರ ಧಾರಣೆ ಆಗಲ್ಲ ಅಂತಾರೆ. ಯಾಕೆ ಅಂದರೆ ಯಾರ ಬುದ್ಧಿ ಬಾಬಾ ನೆನಪಿನಿಂದ ಪಾವನ ಆಗ್ತಾ ಹೋಗ್ತತೋ
ಅವರಿಗೆ ಧಾರಣೆ ಆಗ್ತದೆ. ಆಮೇಲೆ ಇನ್ನೊಂದು ಪಾಯಿಂಟ್, ಯಾರಿಗೆ ಚೆನ್ನಾಗಿ ಯೋಗ ಹಿಡಿತೈತೆ ಎಲ್ಲದು ನಾವು 2,500 ವರ್ಷ ಏನು ಭಕ್ತಿ ಮಾಡಿವೋ ಅದ್ರ ಮೇಲೆ ಈ ಸಂಗಮ ಯುಗ ಇರ್ತತೆ ನಮಗೆ. ಯಾಕೆ ಅಂದರೆ ಅಲ್ಲಿ ನಮಗೆ ಜಪ ತಪ ಧ್ಯಾನ ಅಂತ 2,500 ವರ್ಷ ಅದೇ ಸಂಸ್ಕಾರ ಇದ್ದರೆ, ಇಲ್ಲಿನೂ ನಾವೇನು ಮಾಡ್ತೀವಿ, ಬಿಡ್ದಂಗೆ ಬಾಬಾನ ನೆನಪು ಮಾಡ್ತೀವಿ, ಪಾವನ ಆದಂಗೆಲ್ಲ ಧಾರಣೆ ಆಗ್ತೈತೆ. ಮತ್ತು ಅಲ್ಲಿ ಭಕ್ತಿಯ ಮಾರ್ಗದಾಗೂ ನಾವು ಮಾಡಿಲ್ಲ ಅಂದರೆ ಇಲ್ಲಿನೂ ಮಾಡಲ್ಲ, ಆ ಬುದ್ಧಿ ಪಾವನ ಇಲ್ಲ ಅಂದ್ರೆ ಧಾರಣೆನೂ ಆಗಲ್ಲ. ಅದಕ್ಕೆ ನಂಬರ್ ವಾರ್ ಅಂತ ಹೇಳ್ತಾರೆ ಬಾಬಾ. ಈಗ ಭವಿಷ್ಯದ ಅದೃಷ್ಟವು ಅಷ್ಟು ಶ್ರೇಷ್ಠವಾಗಿ ರೂಪುಗೊಳ್ಳುವುದಿಲ್ಲ. ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಿದ್ರೆ ಶ್ರೇಷ್ಠವಾಗಿ ರೂಪುಗೊಳ್ಳಲ್ಲ ಅಂತಾರೆ ಬಾಬಾ. ಇನ್ನು ಕೆಲವರು ಸ್ಥೂಲ ಸರ್ವಿಸ್ನಲ್ಲಿ ತಮ್ಮ ಮೂಳೆಯನ್ನು ಉಪಯೋಗಿಸುತ್ತಾರೆ, ಎಲ್ಲರನ್ನು ಖುಷಿಪಡಿಸುತ್ತಾರೆ, ಹೇಗೆ ಭೋಜನವನ್ನು ತಯಾರಿಸಿ ತಿನ್ನಿಸುತ್ತಾರೆ. ಇದು ಸಹ ಸಬ್ಜೆಕ್ಟ್ ಅಲ್ಲವೇ? ಯಾರಿಗೆ ಸರ್ವೀಸಿನ ಉತ್ಸಾಹವಿರುವುದೋ ಅವರು ಮುಖದಿಂದ ಜ್ಞಾನವನ್ನು ಹೇಳದೇ ಇರುವುದೇ ಇಲ್ಲ. ನೋಡ್ರಿ, ಭೋಜನ ತಯಾರಿಸಿ ತಿನ್ನಿಸೋದು. ಈಗ ಏನು ನಾವು ಕೋರ್ಸ್ ಹೇಳಿದ್ರು ಒಂದೇ ಅವ್ರು ಬಾಬನ ಮಕ್ಕಳಾಗ್ತಾರೆ, ಅದು ಒಂದೇ ದೊಡ್ಡ ಸೇವೆ ಅಂತ ಅಲ್ಲ. ಪ್ರತಿಯೊಂದುದ್ರಾಗೂ ಐತೆ. ಅಡುಗೆ ಮಾಡೋರು ಚೆನ್ನಾಗಿ ಯೋಗ ಸ್ಥಿತಿಯಲ್ಲಿ ಮಾಡಿದಾಗ ಭೋಜನ ತಯಾರಿಸಿದರೆ ಆ ಬ್ರಹ್ಮ ಭೋಜನನ, ಅವರ ಯೋಗ ಶಕ್ತಿಯಿಂದ ಅದು ಬ್ರಹ್ಮಭೋಜನ ಊಟ ಮಾಡಿದವರು ಅನುಭವ ಮಾಡ್ತಾರೆ. ಕೆಲವರು ಬ್ರಹ್ಮಭೋಜನ ಉಂಡೇ ಬಾಬನ ಮಕ್ಕಳಾಗಿದ್ದಾರೆ. ಆಮೇಲೆ ಮನಸ ಸೇವೆ ಮಾಡೋದ್ರಿಂದನೂ ಅಲ್ಲಿ ನಾವು ಮನಸ ಸೇವೆ ಮಾಡಿ ಅಲ್ಲಿ ವೈಬ್ರೇಷನ್ ಹರಡಿದಾಗ ಅಲ್ಲಿ ಅವರು ನಮಗೆ ಜ್ಞಾನ ಹೇಳಕ್ಕೆ ಬರ್ತಾ ಇಲ್ಲ, ಬಟ್ ಮನಸ ಸೇವೆ ಮಾಡ್ತಾ ಇದೀವಿ ಅಂದರೂ ನಮ್ಮ ವೈಬ್ರೇಷನ್ನಿಂದ ಇನ್ನೊಬ್ರು ಹೋಗಿ ಆ ಜಾಗದ ಸಂದೇಶ ಕೊಟ್ಟರು ಅಲ್ಲಿ ಸಫಲತೆ ಆಗ್ತಾ ಇರ್ತೈತೆ. ಆದರೆ ನಮಗೇನು ಫಲ ಬರಬೇಕು ಅದು ಬರ್ತಾ ಇರ್ತೈತೆ. ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂತ ಹೇಳ್ಯಾರ. ಅದಕ್ಕೆ ಬಾಬಾ ಅಂತಾರೆ ಎಲ್ಲ ಅದು ಕೂಡ ಒಂದು ಸಬ್ಜೆಕ್ಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆ ನೋಡುತ್ತಾರೆ, ದೇಹಾಭಿಮಾನವಂತೂ ಇಲ್ಲವೇ? ಅಂದರೆ ದೇಹಾಭಿಮಾನ, ಯಾರೇನಂತಾರೋ ಏನೋ, ಇವ್ರು ನಮಗೆ ನಗುತ್ತಾರೇನೋ, ಇಂಥವೆಲ್ಲ ನಮಗೆ ಗೌರವ ಕೊಡಲ್ಲ ಇವರು, ಇಂಥವೆಲ್ಲ ಇತ್ತು ಅಂದರೆ ನಾವು ಸರ್ವಿಸ್ನಾಗ ಮುಂದುವರಿಯೋಕ್ಕಾಗಲ್ಲ. ಒಂದೇ ಬಾಬಾ, ನಾನು ಸೇವೆ ಮಾಡಿದರೆ ಬಾಬಾ ಖುಷಿ ಆಗ್ತಾರೆ ಅನ್ನೋದು ಒಂದೇ ಇಟ್ಕೊಂಡು ನಾವು ಸೇವೆ ಮಾಡಿದರೆ ಮಾತ್ರ ಮುಂದುವರಿಯೋಕ್ಕಾಗ್ತದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೊಡ್ಡವರಿಗೆ, ದೊಡ್ಡ ಮಹಾರಥಿಗಳಿಗೆ ಗೌರವ ನೀಡಬೇಕಾಗಿದೆ. ಕೆಲವರು ಚಿಕ್ಕವರು ಸಹ ಬುದ್ಧಿವಂತರಾಗಿ ಬಿಡುತ್ತಾರೆಂದರೆ ಅವರಿಗೆ ದೊಡ್ಡವರು ಗೌರವ ಕೊಡಬೇಕಾಗುತ್ತದೆ. ಏಕೆಂದರೆ ಅವರ ಬುದ್ಧಿಯು ಗ್ಯಾಲಪ್ ಮಾಡುತ್ತದೆ. ಸರ್ವೀಸಿನ ಉತ್ಸಾಹವನ್ನು ನೋಡಿ ಇವರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಂದು ತಂದೆಯು ಖುಷಿಯಾಗುವರು. ಇಡೀ ದಿನ ಪ್ರದರ್ಶನೆಯಲ್ಲಿ ತಿಳಿಸುವ ಅಭ್ಯಾಸ ಮಾಡಬೇಕು. ಇದರಿಂದ ಅನೇಕ ಪ್ರಜೆಗಳಂತೂ ಆಗುತ್ತಾರಲ್ಲವೇ? ಮತ್ಯಾವುದೇ ಉಪಾಯವಿಲ್ಲ. ಸೂರ್ಯವಂಶಿ, ಚಂದ್ರವಂಶಿ, ರಾಜ, ರಾಣಿ, ಪ್ರಜೆ ಎಲ್ಲರೂ ಇಲ್ಲಿಯೇ ಆಗುತ್ತಾರೆ. ಅಂದ ಮೇಲೆ ಎಷ್ಟೊಂದು ಸರ್ವಿಸ್ ಮಾಡಬೇಕು. ಮಕ್ಕಳ ಬುದ್ಧಿಯಲ್ಲಿ ಇದಂತೂ ಇದೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ. ಗೃಹಸ್ಥದಲ್ಲಿರುವುದರಿಂದ ಪ್ರತಿಯೊಬ್ಬರ ಸ್ಥಿತಿಯು ಬೇರೆ ಬೇರೆಯಾಗಿರುತ್ತದೆ ಅಲ್ಲವೇ? ಬಾಬಾ ಏನು ಹೇಳಿದರು? ಗೃಹಸ್ಥದಲ್ಲಿರೋದ್ರಿಂದ ಸ್ಥಿತಿ ಬೇರೆ ಬೇರೆ ಅಂತ. ಯಾಕೆ ಅಂದರೆ ಕೆಲವರಿಗೆ ಬಂಧನ ಭಾಳ ಇರ್ತತೆ, ಮತ್ತು ಆಮೇಲೆ ಕೆಲವ್ರಿಗೆ ಬಂಧನ ಇರಲ್ಲ, ಅವ್ರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ಬಂಧನ ಇರೋರಿಗೆ ಪುರುಷಾರ್ಥ ಕಡಿಮೆ ಇರ್ತತೆ. ಆಮೇಲೆ ನೆಗೆಟಿವ್ ಎನರ್ಜಿ ತುಂಬಿರ್ತತಿ. ಎಲ್ಲ ನಾವೊಬ್ಬರೇ ಜ್ಞಾನದಾಗಿರ್ತೀವಿ, ಎಲ್ಲರೂ ಜ್ಞಾನದಾಗಿರಲ್ಲ. ಕೊಕ್ಕರೆಗಳ ಮಧ್ಯೆ ನಾವೊಂದೇ ಅಂಶಗಳಾಗಿರ್ತೀವಿ. ಅಲ್ಲಿ ನೆಗೆಟಿವ್ ಎನರ್ಜಿ ಈ ಥರ ಇರೋದ್ರಿಂದ ಸ್ಥಿತಿ ಬೇರೆ ಬೇರೆ ಆಗಿರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸೂರ್ಯವಂಶಿ, ಚಂದ್ರವಂಶಿ, ರಾಜ, ರಾಣಿ, ಪ್ರಜೆ ಎಲ್ಲರೂ ಇಲ್ಲಿಯೇ ಆಗುತ್ತಾರೆ. ಮನೆ ಮಠವನ್ನಂತೂ ಬಿಡುವಂತಿಲ್ಲ. ತಂದೆ ತಿಳಿಸುತ್ತಾರೆ, ಭಲೆ ಮನೆಯಲ್ಲಿಯೇ ಇರಿ, ಆದರೆ ಬುದ್ಧಿಯಲ್ಲಿ ಈ ನಿಶ್ಚಯವಿರಲಿ, ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಿಯೇ ಬಿಟ್ಟಿದೆ. ಈಗ ತಂದೆಯೊಂದಿಗೆ ನಮ್ಮ ಕೆಲಸವಿದೆ. ಇದನ್ನು ತಿಳಿದುಕೊಂಡಿದ್ದೀರಿ. ಯಾರು ಕಲ್ಪದ ಹಿಂದೆ ಜ್ಞಾನವನ್ನು ತೆಗೆದುಕೊಂಡಿದ್ದರೋ ಅವರೇ ತೆಗೆದುಕೊಳ್ಳುತ್ತಾರೆ. ಕ್ಷಣ ಪ್ರತಿ ಕ್ಷಣವೂ ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ. ಆತ್ಮದಲ್ಲಿ ಜ್ಞಾನವಿರುತ್ತದೆ ಅಲ್ಲವೇ? ತಂದೆಯ ಬಳಿಯಂತೂ ಜ್ಞಾನವಿರುತ್ತದೆ. ನೀವು ಮಕ್ಕಳು ಸಹ ತಂದೆಯ ಥರ ಆಗಬೇಕಾಗಿದೆ. ಜ್ಞಾನಬಿಂದುಗಳನ್ನು ಧಾರಣೆ ಮಾಡಬೇಕಾಗಿದೆ. ಎಲ್ಲ ಜ್ಞಾನಬಿಂದುಗಳನ್ನು ಒಂದೇ ಸಮಯದಲ್ಲಿ ತಿಳಿಸಲು ಆಗುವುದಿಲ್ಲ.
ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ಇದು ಅದೇ ವಿನಾಶವಾಗಿದೆ. ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಯುದ್ಧವೂ ನಡೆಯುವುದಿಲ್ಲ. ಯುದ್ಧವಂತೂ ನಂತರದಲ್ಲಿ ಯಾವಾಗ ಬಹಳ ಧರ್ಮಗಳಾಗುವವೋ, ಸೈನ್ಯಗಳೆಲ್ಲವೂ ಬರುವವೋ ಆಗ ಯುದ್ಧಗಳಾಗುತ್ತವೆ. ಮೊಟ್ಟಮೊದಲು ಆತ್ಮರು ಸತೋಪ್ರಧಾನರಿಂದ ಕೆಳಗಿಳಿಯುತ್ತಾರೆ. ನಂತರ ಸತೋ ರಜೋ ತಮೋದ ಸ್ಥಿತಿಯಾಗುತ್ತದೆ. ಅಂದಾಗ ಇದೆಲ್ಲವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಹೇಗೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇಲ್ಲಿ ಕುಳಿತಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿರಲಿ. ಶಿವತಂದೆಯು ಬಂದು ನಮಗೆ ಖಜಾನೆಯನ್ನು ಕೊಡುತ್ತಾರೆ. ಅದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಒಳ್ಳೊಳ್ಳೆಯ ಮಕ್ಕಳು ಜ್ಞಾನ ಬಿಂದುಗಳನ್ನು ಬರೆದಿಟ್ಟುಕೊಳ್ಳುತ್ತಾರೆ. ಬರೆದುಕೊಳ್ಳುವುದು ಒಳ್ಳೆಯದಾಗಿದೆ. ಇದರಿಂದ ಬುದ್ಧಿಯಲ್ಲಿ ಒಳ್ಳೊಳ್ಳೆಯ ವಿಷಯಗಳು ನೆನಪಿಗೆ ಬರುತ್ತವೆ. ಇಂದು ಈ ವಿಷಯದ ಮೇಲೆ ತಿಳಿಸಬೇಕು ಎಂದು ತಂದೆ ತಿಳಿಸುತ್ತಾರೆ. ನಾನು ನಿಮಗೆ ಎಷ್ಟೊಂದು ಖಜಾನೆಗಳನ್ನು ಕೊಟ್ಟಿದ್ದೆನು. ಸತ್ಯ ತ್ರೇತಾಯುಗದಲ್ಲಿ ನಿಮ್ಮ ಬಳಿ ಅಪಾರ ಧನವಿತ್ತು. ನಂತರ ವಾಮ ಮಾರ್ಗದಲ್ಲಿ ಹೋಗುವ ಕಾರಣ ಅದು ಕಡಿಮೆಯಾಗುತ್ತಾ ಹೋಯಿತು. ಖುಷಿಯು ಕಡಿಮೆಯಾಗುತ್ತಾ ಹೋಯಿತು. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ದ್ವಾಪರದಲ್ಲಿ ಯಾವಾಗ ನಮ್ಮಲ್ಲಿ ಪಂಚವಿಕಾರಗಳ ಪ್ರವೇಶ ಆಯಿತೋ, ಯಾವಾಗ ನಮ್ಮಲ್ಲಿ ಕೆಟ್ಟ ಗುಣಗಳು ಬಂದವೋ, ಆಗ ಭೂಮಿ ತಾಯಿ ಏನು ಮಾಡಿದ್ಲು, ಇಂಥವ್ರಿಗೆ ನಾವು ಸಂಪತ್ತು ಕೊಡಲ್ಲ ಅಂತೇಳಿ ಎಲ್ಲದು ಸಂಪತ್ತು ಕಡಿಮೆ ಆಯಿತು, ಖುಷಿನೂ ಕಮ್ಮಿ ಆಯಿತು. ಅಲ್ಲಿಂದ ಯಾವುದಾದರೂ ಒಂದು ವಿಕರ್ಮವಾಗತೊಡಗುತ್ತದೆ. ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಸತೋಪ್ರಧಾನ ಸತೋ ರಜೋ ತಮದ ಸ್ಥಿತಿಯಾಗುತ್ತದೆ. ಸತೋದಿಂದ ರಜೋದಲ್ಲಿ ಕೂಡಲೇ ಬಂದು ಬಿಡುವುದಿಲ್ಲ. ನಿಧಾನವಾಗಿ ಕೆಳಗಿಳಿಯುತ್ತೀರಿ. ಸತೋ ಯಾವಾಗ ತ್ರೇತಾಯುಗ, ರಜೋ ಯಾವಾಗ ಇದು ದ್ವಾಪರಯುಗ. ಬಟ್ ಎಲ್ಲದಕ್ಕೂ ಸಮಯ ಹಿಡಿಸ್ತತೆ ಅಂತ ಹೇಳ್ತಾರೆ. ಈಗ ಅನ್ನ ಹಂಗೆ ಒಂದು ಅರ್ಧ ಗಂಟೆಗೆ ಎಲ್ಲ ನೀರು ಹೊಡೆದು ಬಿಡಲ್ಲ. ಅದು ಮಾಡಿ ಒಂದು 15 ತಾಸು ಆದಾಗ ವಾಸನೆ ಬರೋಕ್ಕೆ ಶುರುವಾಗ್ತತೆ. ಅದು ಫುಲ್ಲು ಕೆಡಬೇಕು ಅಂದರೆ ಒಂದು 10 ತಾಸು ಬೇಕಾಗ್ತದೆ ಫುಲ್ಲು ನೀರು ಹೊಡಿಬೇಕಂದ್ರೆ. ಅದರಂತೆ ಇಲ್ಲಿ ಸತೋದ್ರಿಂದ ರಜೋಕ್ಕೆ ಬರೋಕ್ಕೂ ಸಮಯ ಹಿಡಿತತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ತಮೋ ಪ್ರಧಾನದಲ್ಲಿಯೂ ನಿಧಾನವಾಗಿ ಏಣಿಯನ್ನು ಕೆಳಗಿಳಿಯುತ್ತೀರಿ. ಕಲೆಗಳು ಕಡಿಮೆಯಾಗತೊಡಗುತ್ತವೆ. ದಿನ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ಹೈ ಜಂಪ್ ಮಾಡಬೇಕಾಗಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಇದಕ್ಕಾಗಿ ಸಮಯವೂ ಬೇಕು. ಏರಿದರೆ ವೈಕುಂಠ ರಸ, ಬಿದ್ದರೆ ಚಕಣಾಚೂರು ಎಂದು ಗಾಯನವಿದೆ. ಕಾಮದ ಪೆಟ್ಟು ಬಿದ್ದರೆ ಒಮ್ಮೆಲೆ ಪುಡಿಪುಡಿಯಾಗಿ ಬಿಡುತ್ತಾರೆ. ಮೂಳೆಗಳು ಪುಡಿಪುಡಿಯಾಗುತ್ತವೆ. ಕೆಲವರು ತಮ್ಮದೇ ಜೀವಘಾತ ಮಾಡಿಕೊಳ್ಳುತ್ತಾರೆ. ಇದು ಆತ್ಮಘಾತವಲ್ಲ, ಜೀವಘಾತವೆಂದು ಹೇಳಲಾಗುತ್ತದೆ. ಇಲ್ಲಂತೂ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಏಕೆಂದರೆ ತಂದೆಯಿಂದ ರಾಜ್ಯಭಾಗ್ಯವೂ ಸಿಗುತ್ತದೆ. ತಂದೆಯೊಂದಿಗೆ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾವು ತಂದೆಯನ್ನು ನೆನಪು ಮಾಡಿ ಭವಿಷ್ಯಕ್ಕಾಗಿ ಎಷ್ಟು ಸಂಪಾದನೆ ಮಾಡಿಕೊಂಡೆವು, ಎಷ್ಟು ಮಂದಿ ಅಂಧರಿಗೆ ಊರುಗಾಲಾದೆವು. ಮನೆಯಲ್ಲಿ ಸಂದೇಶ ಕೊಡಬೇಕಾಗಿದೆ. ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ. ತಂದೆಯು ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಏಣಿ ಚಿತ್ರದಲ್ಲಿ ಎಲ್ಲವನ್ನೂ ತೋರಿಸಲಾಗಿದೆ. ಈ ಚಿತ್ರಗಳನ್ನು ಮಾಡಿಸುವುದರಲ್ಲಿ ಪರಿಶ್ರಮವಾಗುತ್ತದೆ. ಈ ರೀತಿ ಸಹಜವಾಗಿ ಮಾಡಿಸಿದರೆ ಅನ್ಯರಿಗೆ ಸಹಜವಾಗಿ ಅರ್ಥವಾಗಬಹುದೇ ಎಂದು ಇಡೀ ದಿನ ವಿಚಾರವು ನಡೆಯುತ್ತಿರುತ್ತದೆ. ಇಡೀ ಪ್ರಪಂಚದವರಂತೂ ಬರುವುದಿಲ್ಲ. ದೇವಿ ದೇವತಾ ಧರ್ಮದವರೇ ಬರುತ್ತಾರೆ. ನಿಮ್ಮ ಸೇವೆಯಂತೂ ಬಹಳ ನಡೆಯುವುದಿದೆ. ನಿಮ್ಮ ಈ ತರಗತಿಯು ಎಲ್ಲಿಯವರೆಗೆ ನಡೆಯುವುದೆಂದು ನೀವಂತೂ ತಿಳಿದುಕೊಂಡಿದ್ದೀರಿ. ಮನುಷ್ಯರಂತೂ ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳೆಂದು ತಿಳಿಯುತ್ತಾರೆ. ಈ ತರಗತಿ ಎಲ್ಲಿಯವರೆಗೆ ನಡೀತತೆ? ಬಾಬಾ ಒಂದೇ ಕ್ಲೂ ಕೊಟ್ಟಾರ. ವಿನಾಶ ಆಗಕ್ಕೆ 100 ವರ್ಷ ಆಯ್ತಂದರೆ ನಾ ಬರ್ತೀನಂತ. ಬಂದು 90 ವರ್ಷ ಆಗೈತೆ. ಇದೇ ಲೆಕ್ಕದ ಮೇಲೆ ಅದೀವಿ. ಇನ್ನು 10 ವರ್ಷ ಐತೆ ಈ ಸಂಗಮ ಯುಗ ಅಂತ. ಬಟ್ ಬಾಬನ ಲೆಕ್ಕಕ್ಕೂ ಬಾಬನ ಇದ್ರಾಗ ಏನು ಲೆಕ್ಕ ಆಯಿತು ಗೊತ್ತಿಲ್ಲಲ್ಲ. ಅದಕ್ಕೆ ಇವಾಗ ನಿಮಗೆ ಗೊತ್ತು ಎಲ್ಲಿಯವರೆಗೆ ನಡೀತತೆ ಅನ್ನೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಶಾಸ್ತ್ರ ಮೊದಲಾದವುಗಳನ್ನು ಕಲಿಯುಗದವರು ತಿಳಿಸುತ್ತಲೇ ಇರುತ್ತಾರೆ. ಯಾವಾಗ ಅಂತ್ಯವಾಗುವುದು ಆಗ ಎಲ್ಲರ ಸದ್ಗತಿ ದಾತನು ಬರುವರು ಮತ್ತು ಯಾರು ನಮ್ಮ ಶಿಷ್ಯರಾಗಿದ್ದಾರೆಯೋ ಅವರದು ಮುಕ್ತಿಯಾಗುವುದು ಮತ್ತು ನಾವು ಸಹ ಹೋಗಿ ಜ್ಯೋತಿಯಲ್ಲಿ ಸಮಾವೇಶವಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಈ ರೀತಿ ಅಂತೂ ಅಲ್ಲ. ಅವರು ಶಾಸ್ತ್ರದಾಗ ಏನು ಹೇಳ್ಬಿಟ್ಟಾರ,
ನಾವೆಲ್ಲ ಭಗವಂತನಲ್ಲಿ ಲೀನ ಆಗಿಬಿಡ್ತೀವಿ, ಮುಕ್ತಿ ಹೊಂದ್ಬಿಡ್ತೀವಿ ಅಂತ ತಿಳ್ಕೊಂಡಾರ. ಆ ರೀತಿ ಏನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಅಮರ ತಂದೆಯ ಮೂಲಕ ಸತ್ಯವಾದ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ ಅಂದ ಮೇಲೆ ಅಮರ ತಂದೆ ಏನು ಹೇಳುತ್ತಾರೆಯೋ ಅದನ್ನು ಪಾಲಿಸಬೇಕಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಅಮರ ತಂದೆಯ ಮೂಲಕ ಸತ್ಯವಾದ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ ಅಂದ ಮೇಲೆ ಅಮರ ತಂದೆ ಏನನ್ನು ಹೇಳುತ್ತಾರೆಯೋ ಅದನ್ನು ಪಾಲಿಸಬೇಕಾಗುತ್ತದೆ. ತಂದೆಯು ಕೇವಲ ಇದನ್ನೇ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ, ಇಲ್ಲದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು, ಕಡಿಮೆ ಪದವಿ ಸಿಗುವುದು. ಏನು ಹೇಳಿದರು ಬಾಬಾ? ನಮ್ಮದು ಸಂಪೂರ್ಣ 63 ಜನ್ಮದ ಪಾಪ ಸುಟ್ಟಿಲ್ಲ ಅಂದರೆ ಮತ್ತೆ ಶಿಕ್ಷೆಯಿಂದ ಪಾವನ ಆಗಬೇಕಾಗ್ತೈತೆ. ಇನ್ನೊಂದು ಪಾಯಿಂಟ್ ಏನು ಹೇಳಿದರು, ಸರ್ವಿಸ್ನಲ್ಲಿ ಪರಿಶ್ರಮ ಪಡಬೇಕಾಗಿದೆ. ಹೇಗೆ ದಧೀತಿ ಋಷಿಯ ದೃಷ್ಟಾಂತವಿದೆ. ಋಷಿಯು ತನ್ನ ಮೂಳೆಗಳನ್ನು ಸರ್ವಿಸ್ನಲ್ಲಿ ಕೊಟ್ಟು ಬಿಟ್ಟರು ಎಂದು. ತನ್ನ ಶರೀರದ ಬಗ್ಗೆಯೂ ಆಲೋಚಿಸದೆ ಇಡೀ ದಿನ ಸರ್ವಿಸ್ನಲ್ಲಿರುವುದಕ್ಕೆ ಸರ್ವಿಸ್ನಲ್ಲಿ ಮೂಳೆಗಳನ್ನು ಸ್ವಾಹ ಮಾಡುವುದೆಂದು ಹೇಳಲಾಗುತ್ತದೆ. ಒಂದು ಸ್ಥೂಲ ಸೇವೆ, ಇನ್ನೊಂದು ಆತ್ಮಿಕ ಸೇವೆಯಾಗಿದೆ. ಸ್ಥೂಲ ಸೇವೆ ಅಂದರೆ ಭೋಜನ ತಯಾರಿಸೋದು, ಕರ್ಮಣ ಸೇವೆ, ಅವು ಕಣ್ಣಿಗೆ ಕಾಣು. ಆತ್ಮಿಕ ಸೇವೆ ಅಂದರೆ ಮನಸ ಸೇವೆ. ಇವು ಆತ್ಮಿಕ ಸೇವೆ ಮಾಡುವವರು ಆತ್ಮಿಕ ಜ್ಞಾನವನ್ನೇ ತಿಳಿಸುತ್ತಿರುತ್ತಾರೆ. ಜ್ಞಾನಧನದ ದಾನ ಮಾಡುತ್ತಾ ಖುಷಿಯಲ್ಲಿ ನರ್ತಿಸುತ್ತಿರುತ್ತಾರೆ. ಪ್ರಪಂಚದಲ್ಲಿ ಮನುಷ್ಯರು ಯಾವ ಸರ್ವಿಸ್ ಮಾಡುವರೋ ಅದೆಲ್ಲವೂ ಪ್ರಪಂಚದಲ್ಲಿ ಅಂತಾರೆ. ಸ್ಥೂಲ ಸರ್ವಿಸ್ ಅಂದರೆ ಪ್ರಪಂಚದಲ್ಲಿ ಅಂತ ಹೇಳಿದರು ಬಾಬಾ. ಅಂದರೆ ಪಂಚಾಯತಿ ಮಾಡಿ ಯಾರಿಗೇನ ಇರ್ತಾರಲ್ಲ ದೊಡ್ಡವರು ಅಂತೇಳಿ ತಮ್ಮ ಕೈಲಾದದ್ದು ಮಾಡ್ತಿರ್ತಾರೆ, ಹೆಲ್ಪ್ ಮಾಡ್ತಿರ್ತಾರೆ. ಇವೆಲ್ಲ ಯಾರು ಪ್ರಪಂಚದಲ್ಲಿ ಮನುಷ್ಯರು ಯಾವ ಸರ್ವಿಸ್ ಮಾಡುವರೋ ಅದೆಲ್ಲವೂ ಸ್ಥೂಲ ಸರ್ವಿಸ್ ಆಗಿದೆ. ಶಾಸ್ತ್ರಗಳನ್ನು ತಿಳಿಸುತ್ತಾರೆ, ಅದೇನು ಆತ್ಮಿಕ ಸೇವೆಯಲ್ಲ. ಆತ್ಮಿಕ ಸೇವೆಯನ್ನು ಕೇವಲ ತಂದೆಯೇ ಬಂದು ಕಲಿಸಿಕೊಡುತ್ತಾರೆ. ಆತ್ಮಿಕ ತಂದೆಯೇ ಬಂದು ಆತ್ಮಿಕ ಮಕ್ಕಳಿಗೆ ಓದಿಸುತ್ತಾರೆ. ನೀವು ಮಕ್ಕಳು ಈಗ ಸತ್ಯಯುಗಿ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ. ಅಲ್ಲಿ ನಿಮ್ಮಿಂದ ಯಾವುದೇ ವಿಕರ್ಮವಾಗುವುದಿಲ್ಲ. ಅದು ರಾಮರಾಜ್ಯವಾಗಿದೆ. ಅಲ್ಲಿ ಕೆಲವರೇ ಇರುತ್ತಾರೆ. ಈಗಂತೂ ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರಲ್ಲವೇ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪೂರ್ಣ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ಈ ಏಣಿ ಚಿತ್ರದಲ್ಲಿಯೇ ಪೂರ್ಣ ಜ್ಞಾನವು ಬಂದು ಬಿಡುತ್ತದೆ. ತಂದೆ ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ, ಇದರಿಂದ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ನೀವು ಇದೇ ರೀತಿ ತಿಳಿಸಬೇಕು. ಯಾವುದರಿಂದ ಮನುಷ್ಯರಿಗೆ ಅರ್ಥವಾಗಲಿ. ನಾವು ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೇವೆ. ಈಗ ಪುನಃ ನೆನಪಿನ ಯಾತ್ರೆಯಿಂದಲೇ ಸತೋಪ್ರಧಾನರಾಗುತ್ತೇವೆ. ಚಿತ್ರವನ್ನು ನೋಡಿದಾಗ ಬುದ್ಧಿಯು ವಿಚಾರ ಮಾಡುತ್ತದೆ. ಈ ಜ್ಞಾನವು ಮತ್ತಾರ ಬಳಿಯೂ ಇಲ್ಲ. ಈ ಏಣಿಯ ಚಿತ್ರದಲ್ಲಿ ಮತ್ತೆಲ್ಲ ಧರ್ಮದವರ ಸಮಾಚಾರ ಎಲ್ಲಿದೆ ಎಂದು ಕೇಳುತ್ತಾರೆ. ಅದೆಲ್ಲ ಸಮಾಚಾರವು ಗೋಲದ ಚಿತ್ರದಲ್ಲಿ ಬರೆಯಲ್ಪಟ್ಟಿದೆ. ಅವರು ಹೊಸ ಪ್ರಪಂಚದಲ್ಲಂತೂ ಬರುವುದಿಲ್ಲ. ಅವರಿಗೆ ಕೇವಲ ಶಾಂತಿ ಸಿಗುತ್ತದೆ. ಭಾರತವಾಸಿಗಳೇ ಸ್ವರ್ಗದಲ್ಲಿದ್ದಾರಲ್ಲವೇ. ತಂದೆಯು ಸಹ ಭಾರತದಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ಭಾರತದ ಪ್ರಾಚೀನ ಯೋಗವನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಈ ಚಿತ್ರಗಳಿಂದ ಅವರಿಗೆ ತಾನಾಗಿಯೇ ಅರ್ಥವಾಗುತ್ತದೆ. ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿ ಕೇವಲ ಭಾರತವೇ ಇತ್ತು ಮತ್ತು ತಮ್ಮ ಧರ್ಮದ ಬಗ್ಗೆಯೂ ತಿಳಿದುಕೊಳ್ಳುತ್ತಾರೆ. ಭಲೆ ಕ್ರೈಸ್ತನು ಧರ್ಮ ಸ್ಥಾಪನೆ ಮಾಡಲು ಬಂದರು. ಈ ಸಮಯದಲ್ಲಿ ಅವರೂ ತಮೋಪ್ರಧಾನರಾಗಿದ್ದಾರೆ. ಇದು ರಚಯಿತ ಮತ್ತು ರಚನೆಯ ಎಷ್ಟು ದೊಡ್ಡ ಜ್ಞಾನವಾಗಿದೆ. ನೀವು ಇದನ್ನು ಹೇಳಬಹುದು, ನಮಗೆ ಯಾರದೇ ಹಣದ ಅವಶ್ಯಕತೆ ಇಲ್ಲ. ಹಣವನ್ನು ನಾವೇನು ಮಾಡುವುದು? ನೀವು ಕೇಳಿರಿ, ಅನ್ಯರಿಗೂ ತಿಳಿಸಿ. ಈ ಚಿತ್ರ ಇತ್ಯಾದಿಗಳನ್ನು ಮುದ್ರಿಸಿ. ಈ ಚಿತ್ರಗಳಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ. ದೊಡ್ಡ ಹಾಲ್ ಮಾಡಿ. ಇಲ್ಲಿ ಈ ಜ್ಞಾನವನ್ನು ತಿಳಿಸಿಕೊಡುವಂತಿರಬೇಕು. ಬಾಕಿ ನಾವು ಹಣವನ್ನು ತೆಗೆದುಕೊಂಡು ಏನು ಮಾಡಬೇಕು? ನಿಮ್ಮದೇ ಮನೆಯ ಕಲ್ಯಾಣವಾಗುತ್ತದೆ. ನೀವು ಕೇವಲ ಪ್ರಬಂಧ ಮಾಡಿ. ಅನೇಕರು ಬಂದು ರಚಯಿತ ಮತ್ತು ರಚನೆಯ ಜ್ಞಾನವು ಬಹಳ ಚೆನ್ನಾಗಿದೆ, ಇದನ್ನು ಮನುಷ್ಯರು ತಿಳಿದುಕೊಳ್ಳಲೇಬೇಕೆಂದು ಹೇಳುತ್ತಾರೆ. ವಿದೇಶದವರು ಈ ಜ್ಞಾನವನ್ನು ಕೇಳಿ ಬಹಳ ಇಷ್ಟಪಡುತ್ತಾರೆ, ಬಹಳ ಖುಷಿಯಾಗುತ್ತಾರೆ. ನಾವು ಸಹ ತಂದೆಯ ಜೊತೆ ಯೋಗವನ್ನಿಟ್ಟರೆ ವಿಕರ್ಮ ವಿನಾಶವಾಗುವುದೆಂದು ತಿಳಿಯುತ್ತಾರೆ. ಅಂದ ಮೇಲೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕಾಗುತ್ತದೆ. ಆಗ ಈ ಜ್ಞಾನವನ್ನು ಪರಮಾತ್ಮನ ಹೊರತು ಮತ್ತಾರು ಕೊಡಲು ಸಾಧ್ಯವಿಲ್ಲವೆಂಬುದು ತಿಳಿದುಕೊಳ್ಳುತ್ತಾರೆ. ಖುದಾನು ಸ್ವರ್ಗ ಬಹಿಸ್ತ್ ಸ್ಥಾಪನೆ ಮಾಡಿದರು ಎಂದು ಹೇಳುತ್ತಾರೆ. ಆದರೆ ಅವರು ಹೇಗೆ ಬರುತ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ. ನಿಮ್ಮ ಮಾತುಗಳನ್ನು ಕೇಳಿ ಖುಷಿಯಾಗುತ್ತಾರೆ ಮತ್ತು ಪುರುಷಾರ್ಥ ಮಾಡಿ ಯೋಗವನ್ನು ಕಲಿಯುತ್ತಾರೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತಾರೆ. ಸರ್ವಿಸ್ಗಾಗಿ ಬಹಳ ವಿಚಾರಗಳನ್ನು ಮಾಡಬೇಕು. ಭಾರತದಲ್ಲಿ ಕಲೆಯನ್ನು ತೋರಿಸಿದಾಗಲೇ ಮತ್ತೆ
ತಂದೆ ವಿದೇಶಕ್ಕೂ ಕಳಿಸುವರು. ಈ ಮಿಷನ್ ಅಲ್ಲಿವರೆಗೂ ಹೋಗುವುದು. ಇದಕ್ಕೆ ಇನ್ನೂ ಸಮಯವಿದೆಯಲ್ಲವೇ? ಹೊಸ ಪ್ರಪಂಚವಾಗುವುದರಲ್ಲಿ ಏನೂ ತಡವಾಗುವುದಿಲ್ಲ. ಎಲ್ಲಿಯಾದರೂ ಭೂಕಂಪ ಇತ್ಯಾದಿಗಳಾದರೆ 2-3 ವರ್ಷಗಳಲ್ಲಿ ಹೊಸ ಮನೆಗಳೆಲ್ಲವನ್ನೂ ಕಟ್ಟಿಬಿಡುತ್ತಾರೆ. ಕೆಲಸಗಾರರು ಅನೇಕರಿದ್ದು ಸಾಮಾನುಗಳೆಲ್ಲವೂ ತಯಾರಿದ್ದರೆ ಆಗುವುದರಲ್ಲಿ ತಡವೇನೂ ಆಗುವುದಿಲ್ಲ. ವಿದೇಶದಲ್ಲಿ ಮನೆಗಳು ಹೇಗಾಗುತ್ತವೆ? ಮಿನಿಟ್ ಮೋಟಾರ್ ಅಂದ ಮೇಲೆ ಸ್ವರ್ಗದಲ್ಲಿ ಇನ್ನೆಷ್ಟು ಶೀಘ್ರವಾಗಿ ತಯಾರಾಗಬಹುದು. ಚಿನ್ನ, ಬೆಳ್ಳಿ ಇತ್ಯಾದಿಗಳೆಲ್ಲವೂ ನಿಮಗೆ ಸಿಕ್ಕಿಬಿಡುತ್ತವೆ. ಗಣಿಗಳಿಂದ ನೀವು ಚಿನ್ನ, ವಜ್ರ, ಬೆಳ್ಳಿ ತೆಗೆದುಕೊಂಡು ಬರುತ್ತೀರಿ. ಆ ಕಲೆಯನ್ನಂತೂ ಎಲ್ಲರೂ ಕಲಿಯುತ್ತಿದ್ದಾರೆ. ವಿಜ್ಞಾನದ ಅಭಿವೃದ್ಧಿ ಎಷ್ಟೊಂದು ಆಗುತ್ತಿದೆ. ಈ ವಿಜ್ಞಾನವೇ ಮತ್ತೆ ಸತ್ಯಯುಗದಲ್ಲಿ ಕೆಲಸಕ್ಕೆ ಬರುವುದು. ಇಲ್ಲಿ ಕಲಿಯುವವರು ಮತ್ತೆ ಸತ್ಯಯುಗದಲ್ಲಿ ಬಂದು ಇನ್ನೊಂದು ಜನ್ಮ ಪಡೆದುಕೊಂಡು ಈ ಕಲೆಯನ್ನು ಅಲ್ಲಿ ಉಪಯೋಗಿಸುತ್ತಾರೆ. ಆ ಸಮಯದಲ್ಲಂತೂ ಇಡೀ ಪ್ರಪಂಚವೇ ಹೊಸದಾಗಿ ಬಿಡುತ್ತದೆ. ರಾವಣ ರಾಜ್ಯವು ಸಮಾಪ್ತಿಯಾಗುತ್ತದೆ. ಪಂಚತತ್ವಗಳು ಸಹ ನಿಯಮದನುಸಾರ ಸೇವೆಯಲ್ಲಿರುತ್ತವೆ. ಸ್ವರ್ಗವಾಗಿ ಬಿಡುತ್ತದೆ. ಅಲ್ಲಿ ಯಾವುದೇ ಇಂತಹ ಉಪದ್ರವಗಳಾಗುವುದಿಲ್ಲ. ರಾವಣ ರಾಜ್ಯವೇ ಇರುವುದಿಲ್ಲ. ಎಲ್ಲರೂ ಸತೋಪ್ರಧಾನರಾಗಿ ಬಿಡುತ್ತಾರೆ. ಎಲ್ಲಕ್ಕಿಂತ ಒಳ್ಳೆಯ ಮಾತೆಂದರೆ ನೀವು ಮಕ್ಕಳಿಗೆ ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು. ತಂದೆಯು ಖಜಾನೆಯನ್ನು ಕೊಡುತ್ತಾರೆ. ಅದನ್ನು ಧಾರಣೆ ಮಾಡಿ ಮತ್ತೆ ಅನ್ಯರಿಗೆ ದಾನ ಮಾಡಬೇಕಾಗಿದೆ. ಎಷ್ಟು ದಾನ ಮಾಡಿದರೋ ಅಷ್ಟು ಸೇರುತ್ತಾ ಹೋಗುವವು. ಸೇವೆಯನ್ನೇ ಮಾಡಲಿಲ್ಲವೆಂದರೆ ಧಾರಣೆ ಹೇಗಾಗುವುದು? ಸರ್ವೀಸ್ನಲ್ಲಿ ಬುದ್ಧಿ ಉಪಯೋಗಿಸಬೇಕು. ಬಾಬಾ ಏನಂತಾರೆ? ಸೇವೆ ಮಾಡಿದಷ್ಟು ಧಾರಣೆ ಆಗ್ತೈತೆ ಅಂತಾರೆ. ಅಂದ್ರೇನು? ಕೇಳುವಾಗ ಎಷ್ಟು ಸ್ವೀಕಾರ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ಬಟ್ ಹೇಳುವಾಗ ಪ್ರತಿಯೊಂದು ಮಾತು ಬುದ್ಧಿಯಲ್ಲಿ ಹೋಗಿನೇ ಮುಖದ ಮೂಲಕ ಬರಬೇಕಲ್ಲ. ಪ್ರತಿಯೊಂದು ಬುದ್ಧಿಯಲ್ಲಿ ಹೋಗ್ತತೆ. ಹಾಗಾಗಿ ನಾವು ಜ್ಞಾನ ಸ್ವರೂಪರಾಗ್ತಾ ಹೋಗ್ತೀವಿ. ಭಾಳಷ್ಟು ಸರ್ವಿಸ್ ನಡೆಯುವುದು. ಪ್ರತಿದಿನ ಉನ್ನತಿಯನ್ನು ಪಡೆಯಬೇಕಾಗಿದೆ. ತನ್ನ ಉನ್ನತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಜ್ಞಾನಧನದ ದಾನ ಮಾಡಿ ಖುಷಿಯಲ್ಲಿ ನರ್ತಿಸಬೇಕಾಗಿದೆ. ಸ್ವಯಂ ಧಾರಣೆ ಮಾಡಿ ಅನ್ಯರಿಗೂ ಧಾರಣೆ ಮಾಡಿಸಬೇಕಾಗಿದೆ. ಏನು ಹೇಳಿದರು ಬಾಬಾ? ಫಸ್ಟ್ ನೀವು ಧಾರಣೆ ಮಾಡಿರಿ ಅಂತಾರೆ. ಅಂದರೆ ನಾವು ಧಾರಣೆ ಮಾಡಿ ಅದರಿಂದ ಏನು ಅನುಭವ ಪಡಿತೀವೋ ಆ ಅನುಭವವನ್ನು ನಾವು ಹೇಳಿದಾಗ ಅಲ್ಲಿ ಬಾಣ ನಾಟುತ್ತದೆ. ಅಲ್ಲಿ ಪರಿವರ್ತನೆ ಬರ್ತದೆ. ಈಗ ಸೇವೆ ಅಂದ್ರೆ ಹೋಗಿ ಕ್ಲಾಸ್ ಮಾಡತ್ಲೆ ಅಲ್ಲಿ ಮಾರ್ಕ್ಸ್ ಬರಲಿಲ್ಲ. ನಾವು ಮಾಡೋ ಕ್ಲಾಸ್ನಿಂದ ಅವರಲ್ಲಿ ಪುರುಷಾರ್ಥ ಸ್ವಲ್ಪ ಪುರುಷಾರ್ಥ ಅವರಲ್ಲಿ ಪರಿವರ್ತನೆ ಬಂದಿದ್ರೆ ಆಗ ನಮಗೆ ಮಾರ್ಕು. ಕೆಲವ್ರು ಹೇಳ್ತಾ ಇರ್ತಾರೆ ಅಲ್ಲಿ ಬಾಣನೇ ನಾಟ್ತಿರಲ್ಲ, ಗಿಳಿ ಪಾಠ ಹೇಳ್ದಂಗೆ ಇರ್ತತೆ. ಅಂದರೆ ಯೋಗ ಸ್ಥಿತಿ ಇಲ್ಲ, ತಾವು ಮಾಡಿ ಇನ್ನೊಬ್ರಿಗೆ ಹೇಳಲ್ಲ ಅಂದರೆ ಅವ್ರದ್ದು ಗಿಳಿ ಪಾಠ ಇದ್ದಂಗೆ ಇರ್ತತೆ. ಅಲ್ಲಿ ಪರಿವರ್ತನೆ ಕೇಳೋರಲ್ಲಿ ಪರಿವರ್ತನೆ ಬರ್ತಾ ಇಲ್ಲ, ಪುರುಷಾರ್ಥ ಆಗ್ತಾ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಬಾಬಾ ಧಾರಣೆ ಮಾಡಿ ಅನ್ಯರಿಗೆ ಮಾಡಿಸ್ರಿ ಅಂತಾರೆ ಬಾಬಾ. ತಂದೆ ಯಾವ ಜ್ಞಾನದ ಖಜಾನೆಯನ್ನು ಕೊಡುತ್ತಾರೆಯೋ ಅದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ. ನೋಟ್ಸ್ ಬರೆಯಬೇಕಾಗಿದೆ ಮತ್ತು ಆಯಾ ವಿಷಯದ ಬಗ್ಗೆ ತಿಳಿಸಬೇಕಾಗಿದೆ. ಜ್ಞಾನಧನದ ದಾನ ಮಾಡುವ ಉತ್ಸಾಹದಲ್ಲಿ ಇರಬೇಕಾಗಿದೆ. ವರದಾನ: ಸತ್ತತೆಯ ಮಹಾನತೆಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂಥ ಅಧಿಕಾರಿ ಸ್ವರೂಪ ಭವ. ವರದಾನದ ಸಾರ: ಸತ್ಯತೆಯ ಅಧಿಕಾರಿ ಸ್ವರೂಪ ಮಕ್ಕಳ ಮಹಿಮೆಯಾಗಿದೆ. ಸತ್ಯವಾಗಿರುವವರು ನರ್ತಿಸುತ್ತಾರೆ. ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗಲು ಸಾಧ್ಯವಿಲ್ಲ. ತಮ್ಮನ್ನು ಯಾರೆಷ್ಟಾದರೂ ಅಲುಗಾಡಿಸಲು ಪ್ರಯತ್ನಿಸಲಿ, ಆದರೆ ತಾವು ಸತ್ಯತೆಯ ಮಹಾನತೆಯಿಂದ ಅತಿ ಹೆಚ್ಚು ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತೀರಿ. ಅವರು ತಮ್ಮನ್ನು ಅಲುಗಾಡಿಸುವುದಿಲ್ಲ, ಆದರೆ ಉಯ್ಯಾಲೆಯಲ್ಲಿ ಅಲುಗಾಡಿಸುತ್ತಾರೆ. ಇದು ಅಲುಗಾಡುವುದಲ್ಲ, ಆದರೆ ತೂಗುವುದಾಗಿದೆ. ಆದ್ದರಿಂದ ತಾವು ಅವರಿಗೆ ಧನ್ಯವಾದಗಳನ್ನು ಕೊಡಿ. ತಾವು ತೂಗಿರಿ ಮತ್ತು ನಾವು ತಂದೆಯ ಜೊತೆ ತೂಗುತ್ತೇವೆ. ಇಲ್ಲಿ ಬಾಬಾ ಏನಂತ ಇದ್ದಾರೆ? ಸತ್ಯವಾಗಿರುವವರೆಂದರೇನು? ಸತ್ಯ ತಂದೆ, ಸತ್ಯ ಜ್ಞಾನ, ಸತ್ಯ ಶ್ರೀಮತ ಇದೆಲ್ಲ ಇದ್ದವರು ಹೇಗಿರ್ತಾರೆ? ಅವ್ರನ್ನ ಯಾರೂ ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಅವರು ಅಲುಗಾಡಿಸಿದ್ದು ನಮಗೇನು ಮಾಡ್ತತಿ? ಇನ್ನೂ ಪುರುಷಾರ್ಥದಲ್ಲಿ ಮುಂದುವರಿದೆ. ಅದರ ಅನುಭವ ನಮ್ಮನ್ನು ಪುರುಷಾರ್ಥದಲ್ಲಿ ಇನ್ನೂ ಮುಂದುವರಿಸ್ತಿರ್ತತೆ. ಅವು ನಮ್ಮನ್ನು ಅನುಭವ ಮೂರ್ತಿಯನ್ನಾಗಿ ಮಾಡಿದಾಗ
ಆ ಅನುಭವ ಖುಷಿ ಕೊಡ್ತಿರ್ತತೆ. ಅಂದರೆ ಅವರು ನಮಗೆ ಅಲ್ಲಾಡಿಸ್ತಿಲ್ಲ, ತೊಟ್ಲಕ್ಕಾಗಿ ತೂಗ್ತಾ ಇದ್ದಾರೆ ಅನ್ನೋ ಅನುಭವ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್: ಸರ್ವಶಕ್ತಿಗಳ ಲೈಟ್ ಸದಾ ಜೊತೆ ಇರಲಿ, ಇದರಿಂದ ಮಾಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ. ಏನು ಬಾಬಾ ಹೇಳಿದರು? ಸರ್ವಶಕ್ತಿಗಳ ಲೈಟ್ ಜ್ಞಾನ ಇದ್ದರೆ ಮಾಯೆ ಬರಲ್ಲ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ: ಏಕತೆ, ಸ್ವಚ್ಛತೆ, ಸೂಕ್ಷ್ಮತೆ, ಮಧುರತೆ ಮತ್ತು ಮನಸ್ಸು, ವಾಣಿ, ಕರ್ಮದಲ್ಲಿ ಮಹಾನತೆ. ಈ 5 ಮಾತುಗಳು ಒಬ್ಬೊಬ್ಬರ ಪ್ರತಿ ಹೆಜ್ಜೆಯಲ್ಲಿ ಕಾಣಿಸುತ್ತಾ ಬರಲಿ. ಆಗ ತಂದೆಯ ಪ್ರತ್ಯಕ್ಷತೆ ಸಹಜವಾಗಿ ಆಗುವುದು. ಇಲ್ಲಿಯವರೆಗೆ ಸಂಸ್ಕಾರಗಳಲ್ಲಿ ಭಿನ್ನತೆ ಕಾಣಿಸುತ್ತದೆ, ಅದನ್ನು ಏಕತೆಯಲ್ಲಿ ತರಬೇಕು. ಏಕತೆಗಾಗಿ ಒಬ್ಬರಿನ್ನೊಬ್ಬರ ವಿಚಾರಗಳಿಗೆ ಗೌರವ ಕೊಡಿ. ಹಾಜಿ ಎಂದು ತಮ್ಮ ವಿಚಾರ ಅವಶ್ಯವಾಗಿ ಕೊಡಿ. ನಂತರ ಏಕತೆಯ ಬಂಧನದಲ್ಲಿ ಬಂಧಿತರಾಗಿ. ಇದೇ ಏಕತೆ ಸಫಲತೆಯ ಸಾಧನವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ನೋಡ್ರಿ, ನಾವು ಲೌಕಿಕದವ್ರ ಮುಂದೆ ಒಂಥರ ವಾದ ಮಾಡೋದು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂದರೆ ಇವರೇನಪ್ಪ ಓಂ ಶಾಂತಿಯರು ಹಿಂಗದರಲ್ಲ ಅಂತಂತಾರಲ್ಲ ಲೌಕಿಕದವರು. ಅದಕ್ಕೆ ಆ ಥರ ಇರಬಾರ್ದು. ಒಬ್ಬರು ಮಾತಿಗೊಬ್ಬರು ಗೌರವ ಕೊಡೋದು, ಏಕತೆ, ಎಲ್ಲರದು ಒಂದೇ ಮಾತು. ಇವರೇ ಇವಾಗ ನೋಡ್ರಿ, ಒಂದೊಂದು ಮನೆಗಳು ಗುಂಪಿನ ಮನ್ಯಾಗ ಇವರೆಲ್ಲ ಒಂದೇ ಮಾತು ನೋಡಿ, ಯಾರನ್ನ ಮಾತಾಡ್ಸು ಒಂದೇ ಮಾತು ಬರ್ತದೆ ನೋಡಿ ಇವ್ರ ಮನ್ಯಾಗ, ಎಲ್ಲರೂ ಎಷ್ಟು ಒಗ್ಗಟ್ಟದಾರ ನೋಡ್ರಿ ಅಂತಾರೆ ನೋಡ್ರಿ. ಅದೇ ರೀತಿ ಇಲ್ಲಿ ನಾವು ಓಂ ಶಾಂತಿಯರು ಚಲನವಲನಗಳಲ್ಲಿ ಇದನ್ನು ಅನುಭವ ಮಾಡಬೇಕು. ಲೌಕಿಕದ ಜನರು ಏಕತೆ, ಸಂಸ್ಕಾರಗಳು ಒಂದೇ ರೀತಿ ಆಗಿರಬೇಕು. ಆಮೇಲೆ ಒಬ್ರಿಗಿನ್ನೊಬ್ರು ಗೌರವ ಕೊಡಬೇಕು. ಈ ಥರ ಮಾಡ್ರಿ, ಆಗ ಸಫಲತೆ ಸಿಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.